ಖರ್ಚು ಮಾಡಂಗೆ ಅವಶ್ಯಕತೆನೇ ಇಲ್ಲ. ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ ಫೈನಲ್ 130 ಮಾಡಿಸ್ಕೊಡ್ತೀನಿ ಸರ್. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಬೇಕಾ ಬನ್ನಿ ಮಾಡಿಸ್ಕೊಡೋಣ ಸರ್. ಇನ್ನೊಂದು ಇದಕ್ಕೆ FC ಇನ್ಶೂರೆನ್ಸ್ ನಾನ್ ಮಾಡಿಸ್ಕೊಡ್ತೀನಿ. ಎಲ್ಲ ಡೀಸೆಲ್ ಪೆಟ್ರೋಲ್ ಹೇಳಿದ್ರೆ ಸರ್ ಡೀಸೆಲ್ ಗಾಡಿ ಮೈಲೇಜ್ ತುಂಬಾ ಒಳ್ಳೆ ಗಾಡಿ ಸರ್. ಇದು 20+ ಬರುತ್ತಾ? 100% ಸರ್. ಡ್ರೈವಿಂಗ್ ಮೇಲೆ ಡಿಪೆಂಡ್ 25 ಕೊಡಬಹುದು ಸರ್ ಇದು. ಓಕೆ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್ 250 ಕ್ಲೋಸ್ ಮಾಡ್ಕೊಡ್ತೀನಿ. ಡೀಸೆಲ್ 13 ಮಾಡಲ್ ಸರ್. ಮಾರ್ಕೆಟ್ ಎಲ್ಲ ಹೊಡ್ಕೊಂಡ್ ಬನ್ನಿ, ಈ ಬೆಳೆಗೆ ಯಾರು ಸಿಗಲ್ಲ. 1,27,000 ಕಿಲೋಮೀಟರ್ ಹೊಡೆದ್ರೆ ರೆಕಾರ್ಡ್. ನಾವು ಟ್ಯಾಂಪರಿಂಗ್ ಮಾಡಲ್ಲ. ಏನಿರೋದು ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸರ್. ಇನ್ನು ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಹೊಸ ಶೋರೂಮ್ ಓಪನ್ ಆಗಿದೆ, ಅದಕ್ಕೋಸ್ಕರ ಫೈನಲ್ 2,45,000 ಗೆ ಮಾಡಿಸ್ಕೊಡ್ತೀನಿ. GS ಕಾರ್ ಒಳಗೆ ಬನ್ನಿ. ಚಾಲೆಂಜಿಂಗ್ ಪ್ರೈಸ್ ಸರ್. ಬೇಕಾ 2,20,000 ಕೊಡ್ತೀನಿ ಸರ್. ಸರ್ ಕರ್ನಾಟಕ ವಿತ್ ಕರ್ನಾಟಕ ಬೇಕಾ 2,70,000 ಕೊಡ್ತೀನಿ ಸರ್. 2,70,000ಕ್ಕೆ ಖಂಡಿತ ಸರ್. 2,70,000 ಇನ್ನೂ ಕಡಿಮೆ ಮಾಡ್ಬೇಕಾ ಸರ್? ಬನ್ನಿ, ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಪ್ರೈಸ್ ನಿಮ್ಗೆ HR ರಿಜಿಸ್ಟ್ರೇಷನ್ ವಿತ್ NOC ಬೇಕಾ 9 ಲಕ್ಷ ಕೊಡ್ತೀನಿ. 9 ಲಕ್ಷಕ್ಕೆ 9 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್. ಕರ್ನಾಟಕ ವಿತ್ ಕರ್ನಾಟಕ ಬೇಕಾ ಸರ್? ಚಾಲೆಂಜಿಂಗ್ ಪ್ರೈಸ್, ಇಡೀ ಮಾರ್ಕೆಟ್ ಅಲ್ಲೇ ಚಾಲೆಂಜ್. ನಿಮ್ಗೆ ಫೈನಲ್ ಆಗಿ 11,40,000 ಕೊಡ್ತೀನಿ ಸರ್. ನೋಡೋದು ಸರ್ ಗಾಡಿ. ಹಿಂದೆ ಟಿವಿನೂ ಇದೆಲ್ಲ ಸರ್ ಇದು? ಹಿಂದೆಗಡೆ ಟಿವಿನೂ ಇದೆ, ಬೇಕಂದ್ರೆ ತೋರಿಸಬಹುದು ಸರ್. ನೀವು ಟಿವಿನೂ ಅಡಿಷನಲ್ ಆಗಿ ಕಸ್ಟಮರ್ ಮಾಡಿಸಿದ್ದಾರೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 5,75,000 ಕೋಟಿಂಗ್ ಇದೆ ಸರ್. ಬಿಟ್ಬಿಡಿ ಸರ್, ಕೋಟಿಂಗ್ ಪ್ರೈಸ್ ಬಿಟ್ಬಿಡಿ. ಫೈನಲ್ ನಿಮ್ಗೆ 4,60,000 ಮಾಡಿಸ್ಕೊಡ್ತೀನಿ. 4,60,000ಕ್ಕೆ ಖಂಡಿತ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬನ್ನಿ, ಗಾಡಿ ನೋಡ್ಲಿ, ಇಷ್ಟ ಆದ್ರೆ ಕೂತ್ಕೊಂಡು ಮಾತಾಡಿ ಕ್ಲೋಸ್ ಮಾಡೋಣ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾವು GS ಕಾರ್ಡ್ ಹೊಡ್ ಬಂದ್ವಿ. GS ಕಾರ್ಡ್ ಹೊಡ್ ಅಂದ್ರೆ ಈ ಸರಿ ಹೊಸ ಶೋರೂಮ್ ಇದು. ನೋಡ್ತಾ ಇರ್ಬೋದು, ಎಲ್ಲ ಹೊಸ ಶೋರೂಮ್, ಹೊಸ ಪ್ಲೇಸ್ ಬಂದಿದೆ. ಹಾಗೇನೆ ಎಲ್ಲಿ ಲೊಕೇಶನ್ ಏನು ಕಂಪ್ಲೀಟ್ ಡೀಟೇಲ್ಸ್ ನ ಶೋರೂಮ್ ನೋಡ್ತಾರೆ, ಅವ್ನ ಕೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಇನ್ನೊಂದ್ಸರಿ ಕಂಗ್ರಾಚುಲೇಷನ್ ಹೊಸ ಶೋರೂಮ್. ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ನಮ್ಗೆ ಇನ್ನೂ ಒಳ್ಳೇದಾಯ್ತು. ನಿಮ್ ಸಬ್ಸ್ಕ್ರೈಬರ್ ಅಂದ್ರೆ ತುಂಬಾ ಇಷ್ಟ ಸರ್ ನಮ್ಗೆ. ಓಕೆ ಸರ್, ಮತ್ತೊಂದ್ಸರಿ ಇವಾಗ ಶೋರೂಮ್ ಹೆಸರು, ಇದು ಹೊಸ ಲೊಕೇಶನ್ ಹೇಳಿ ಸರ್. ಹೊಸ ಶೋರೂಮ್ ಇನ್ನೂ ಕೂಡ ಬೋರ್ಡ್ ಕೂಡ ರೆಡಿ ಮಾಡಿಸಿಲ್ಲ ಸರ್. ಬೋರ್ಡ್ ಆರ್ಡರ್ ಮಾಡಕ್ ಕೊಡ್ತೀನಿ. GS ಕಾರ್ ಅಂತ ನೋಡಿದ ತಕ್ಷಣ ಗೊತ್ತಾಗಿಬಿಡುತ್ತೆ ಸರ್. ಕಡಿಮೆ ಬಜೆಟ್ ನಿಮ್ಗೆ 15-16 ಗಾಡಿಗಳು ಇಲ್ಲೇ ಸ್ಟಾಕ್ ಅವೈಲೇಬಲ್ ಇದೆ ಸರ್. ಸರ್ ಇದು ಲೊಕೇಶನ್ ಹೇಳಿ ಸರ್. ಇದು ಲೊಕೇಶನ್ ಬನ್ನಾರಘಟ್ಟ ಮೇನ್ ರೋಡ್ ಸರ್. ಅಲ್ಲಿ ನೋಡ್ತಾ ಇರಬಹುದು ಅರ್ಕೆರೆ ಸಿಗ್ನಲ್ ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ಬಂದ್ಬಿಟ್ರೆ ಪ್ರೈಮ್ಕೋ ಟೆಕ್ ಪಾರ್ಕ್ ಇದೆ. ಆಪೋಸಿಟ್ ನೋಡ್ತಾ ಇರ್ಬೋದು ನೀವು, ಪ್ರೈಮ್ಕೋ ಟೆಕ್ ಪಾರ್ಕ್. ಅದು ಗೊತ್ತಾಗಿಲ್ಲ ಸರ್. ಪಕ್ಕದಲ್ಲೇ ಆದಿತ್ಯ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ ಇದೆ ನೋಡಿ ಸರ್. ಅಲ್ಲಿ ಅದ್ರ ಪಕ್ಕದಲ್ಲೇ ನಮ್ ಶೋರೂಮ್ ಹೊಸ ಕಲರ್ ಗ್ಲಾಸ್ ಶೋರೂಮ್ ಕಾಣಿಸುತ್ತೆ ನಿಮ್ಗೆ. GS ಕಾರ್ ಒಳಗೂ ಇಲ್ಲಿ ಬರ್ಬೇಕು ಸರ್. ಅಷ್ಟು ಗೊತ್ತಾಗಿಲ್ಲ ಸರ್, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸರ್. ಖಂಡಿತ ನಿಮ್ಗೆ ಕ್ಯಾಟ್ಲಾಗ್ ಮತ್ತೆ ಶೋರೂಮ್ ಲೊಕೇಶನ್ ಕಳಿಸ್ಬಿಡ್ತೀನಿ. ಸೊ ನಾನು ಕೂಡ ಈ ಹೊಸ ಶೋರೂಮ್ ನ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಡಿಸ್ಪ್ಲೇ ಅಲ್ಲಿ ನಂಬರ್ ಕೂಡ ಹಾಕಿರ್ತೀನಿ. ನಂಬರ್ ಕಾಲ್ ಮಾಡಿ ಅವ್ರ ಲೊಕೇಶನ್ ಕಳ್ಸ್ತಾರೆ ಅನ್ಬೋದು ಸರ್. ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಇವತ್ತು? ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ 1,30,000 ಸ್ಟಾರ್ಟಿಂಗ್ ಪ್ರೈಸ್ ಅಂತ ಇದೆ ಸರ್. ಎಂಡ್ ಅಂತ ಇಲ್ಲ ಸರ್. 50 ಲಕ್ಷ, 60 ಲಕ್ಷ, 40 ಲಕ್ಷ ಗಾಡಿಗಳು ಬೇಕಾದ್ರೆ ಅರೇಂಜ್ ಮಾಡ್ಬೋದು ಸರ್. ಏನ್ ಸರ್, ಇನ್ನೋವಾ ತರಿಸಿದ್ರೆ, ಪೋಲೋ, ಡಸ್ಟರ್, ತುಂಬಾ ವೆಹಿಕಲ್ ತರಿಸಿದೆ ಸರ್. ತುಂಬಾ ಗಾಡಿಗಳಿದೆ ಸರ್. ಡೀಸೆಲ್ ಗಾಡಿ ಬೇಕಾದ್ರೂ ಡೀಸೆಲ್ ಗಾಡಿ ಇದೆ, ಮೈಲೇಜ್ ಬೇಕಾದ್ರೂ ಮೈಲೇಜ್ ಗಾಡಿಗಳು ತುಂಬಾ ಇದೆ. ಇನ್ನೋವಾ, ಡಸ್ಟರ್, ಡಿಸೈರ್, ಡೀಸೆಲ್ ಗಾಡಿಗಳು ತುಂಬಾ ಜಾಸ್ತಿ ಇದೆ ಸರ್. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ? ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತಿದ್ದೆ. ಇನ್ಸ್ಟೆಂಟ್ ಲೋನ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ. ಪ್ರೈವೇಟ್ ಲೋನ್ ಅಂತೀವಿ ನಾವು ಅದಕ್ಕೆ. ವಿತ್ ಇನ್ ಶೋರೂಮ್ ಇಂದ 20-25 ಕಿಲೋಮೀಟರ್ ಇದೆ. ಇನ್ಸ್ಟೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. 1.5 ಲಕ್ಷ ಸುಮ್ಮನೆ ಕೊಡ್ತೀನಿ ಗಾಡಿ. ಓಕೆ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್. ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಎಲ್ಲ ವೇವ್ ಆಫ್. ಬೆಸ್ಟ್ ಆಫರ್ ಕೊಟ್ಟಿದ್ದೀನಲ್ಲ ಸರ್, ಅದೇ ಪ್ರೈಸ್ ಗಳ ಆಫರ್ ನಿಮ್ಗೆ ಎಲ್ಲ ಮಾಡಿಸ್ಕೊಡ್ತೀನಿ ಸರ್ ನಾನು. ಹೌದಾ ಸರ್? ಖಂಡಿತ ವಿಡಿಯೋನ ಶುರು ಮಾಡೋಣ ಸರ್. ಬನ್ನಿ ಸರ್, ಶುರು ಮಾಡ್ಬೇಡ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಹೊಸ ಶೋರೂಮ್, ಹೊಸ ಆಫರ್, ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹೊಸ ಶೋರೂಮ್ ಅಂತ ಹೇಳಿದ್ರೆ, ಆಮೇಲೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,30,000 ಅಂತ ಹೇಳಿದ್ರಿ. ಹೌದು ಸರ್. ಯಾವ ಸರ್ ವೆಹಿಕಲ್ ಸರ್? ಇದೇ ಚವರ್ಲೆಟ್ ಸ್ಪಾರ್ಕ್ 2008 ಮಾಡಲ್ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್. ಲೋ ಬಜೆಟ್ ಗಾಡಿ, ಮನೆ ಹತ್ರ ಗಾಡಿ ನಿಲ್ಸಕ್ ಜಾಗ ಇಲ್ಲ, ಚಿಕ್ಕ ಗಾಡಿ ನಿಲ್ಸಕ್ ಜಾಗ ಇದೆ ಅಂದ್ರೆ ಬನ್ನಿ ಚವರ್ಲೆಟ್ ಸ್ಪಾರ್ಕ್ ತಗೊಂಡೋಗಿ. ಹೊಸ ಶೋರೂಮ್ ಅಂತ ಹೊಸ ಪ್ರೈಸ್ ಸರ್. ಹೊಸ ಶೋರೂಮ್ ಅಲ್ಲಿ ಹೊಸ ಪ್ರೈಸ್. ಯಾರು ಮಾರ್ಕೆಟ್ ಅಲ್ಲಿ ಅಂತ ಅಲ್ಲ ಸರ್, ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಪ್ರೈಸ್ ಅಲ್ಲಿ. ಇವತ್ತು ಹೊಸ ಶೋರೂಮ್ ಓಪನ್ ಆಗಿರೋ ಜಾಸ್ತಿ ದಿನ ಆಗಿಲ್ಲ ಸರ್. 4-5 ದಿವಸ ಆಗಿರೋದು ಅಷ್ಟೇ. 4-5 ದಿನ. ಫಸ್ಟ್ ನೀವೇ ಮಾಡ್ತಿರೋದು ವಿಡಿಯೋ ನಮ್ ಜೊತೆ. ಓಕೆ. ಬೆಸ್ಟ್ ಆಫರ್ ಅಲ್ಲಿ ಕೊಡ್ತೀನಿ. 2008 ಮಾಡಲ್ ಚವರ್ಲೆಟ್ ಸ್ಪಾರ್ಕ್ ಸೆಕೆಂಡ್ ಓನರ್ ಆಗಿದೆ. 58,000 ಓಡಿದೆ ಗಾಡಿ. ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಓಕೆ ಸರ್. ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ 2 ಮಾತ್ರ ಬರುತ್ತೆ. ಹಿಂದೆಗಡೆ ಬ್ಯಾಕ್ ಗೆ ನಿಮ್ಗೆ ಬರಲ್ಲ. ಟೈರ್ ಕಂಡೀಷನ್ ನೋಡಬಹುದು ಸರ್. ನಿಮ್ಗೆ 80-70% ಹೊಸ ಟೈರ್ ತರಾನೇ ಇದೆ. ಇವೇನು ಖರ್ಚು ಮಾಡಂಗೆ ಅವಶ್ಯಕತೆನೇ ಇಲ್ಲ. ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ ಫೈನಲ್ 130 ಮಾಡಿಸ್ಕೊಡ್ತೀನಿ ಸರ್. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಬೇಕಾ ಬನ್ನಿ ಮಾಡಿಸ್ಕೊಡೋಣ ಸರ್. ಇನ್ನೊಂದು ಇದಕ್ಕೆ FC ಇನ್ಶೂರೆನ್ಸ್ ನಾನ್ ಮಾಡಿಸ್ಕೊಡ್ತೀನಿ. ಎಲ್ಲ ರನ್ನಿಂಗ್ ಇದೆ, ನಾನ್ ಮಾಡಿಸ್ಕೊಡ್ತೀನಿ. ಲ್ಯಾಬ್ಸ್ ಇದೆ ಸರ್, ನಾನ್ ಮಾಡಿಸ್ಕೊಡ್ತೀನಿ. 130ಗೆ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀನಿ. ಹೌದು ಸರ್. ಸರ್ ಹಾಗೆ ವ್ಯಾಗನರ್ ಇದೆ ಸರ್. ಹಾಗೆ ವ್ಯಾಗನರ್ 2009 ಮಾಡಲ್ ಸಿಂಗಲ್ ಓನರ್, ಲೋ ಬಜೆಟ್, ಲೋ ಮೇಂಟೆನೆನ್ಸ್ ಅನ್ಬೋದು.
ಫ್ಯಾಮಿಲಿ ಯೂಸ್ಗೆ ಎಲ್ಲಾರು ಆಚೆ ಹೋಗ್ಬೇಕಂದ್ರೆ ಈ ಗಾಡಿನ ಆರಾಮಾಗಿ ತಗೊಂಡ್ ಹೋಗ್ಬೋದು ಸರ್. ಸಿಂಗಲ್ ಓನರ್ ಗಾಡಿ, ಟೈರ್ ಕಂಡೀಷನ್ ನೋಡಬಹುದು ಸರ್. 80 to 90% ಆರಾಮಾಗಿ ಇದೆ. ಏನು ₹1 ಖರ್ಚಿಲ್ಲ ಸರ್, ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ, ನೀವೇ ನೋಡಬಹುದು ಸರ್. ಫೀಚರ್ಸ್ ಸರ್ ಫೀಚರ್ಸ್ ಎಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸರ್. ಪವರ್ ವಿಂಡೋಸ್ ಬರಲ್ಲ, LX ವೇರಿಯಂಟ್ ಇದೆ, ಅದಕ್ಕೋಸ್ಕರ ನಿಮ್ಗೆ 4 ಪವರ್ ವಿಂಡೋಸ್ ಬರಲ್ಲ, ಮ್ಯಾನ್ಯುಯಲ್ ವಿಂಡೋಸ್ ಬರೋದು. ಓಕೆ ಸರ್. ಪ್ರೈಸ್ ಸರ್ ಇದು ಪ್ರೈಸ್ ಬಂದು ಡೆಲ್ಲಿ ಗಾಡಿ ಕರ್ನಾಟಕ ಮಾಡಿಸ್ಕೊಡ್ತೀನಿ. 2009 ಮಾಡಲ್ ಸಿಂಗನರ್, ಅವು 67,000 ಕಿಲೋಮೀಟರ್ ಓಡಿರೋದು ರೆಕಾರ್ಡೆಡ್. ಫೈನಲ್ ಆಗಿ ನಿಮ್ಗೆ 185 ಗೆ ಮಾಡಿಸ್ಕೊಡ್ತೀನಿ ವಿತ್ NOC ಮತ್ತೆ ಇನ್ಶೂರೆನ್ಸ್, ಹೊಸ ಕರ್ನಾಟಕ ನಂಬರ್ ಜೊತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಹಾಗೆ ಫಿಯಟ್ ಪುಂಟೋ ಇದೆ ಸರ್, ಡೀಸೆಲ್ ಇಂಜಿನ್, ಡೈನಾಮಿಕ್ ವೇರಿಯಂಟ್, 2013 ಮಾಡಲ್ ಸರ್, ಸಿಂಗಲ್ ಓನರ್, 1,16,000 ಕಿಲೋಮೀಟರ್ ರೆಕಾರ್ಡೆಡ್ ಡ್ರೈವ್ ಆಗಿದೆ. 20-22 ಆರಾಮಾಗಿ ಖಂಡಿತ ಮೈಲೇಜ್ ಕೊಡುತ್ತೆ. ಡೀಸೆಲ್ ಇಂಜಿನ್, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಎಷ್ಟ್ರಾನು ಕೊಡ್ಬೋದು ಸರ್, ಆದ್ರೆ ನಿಮ್ಗೆ ಕಸ್ಟಮರ್ ಯಾವ ತರ ಡ್ರೈವಿಂಗ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ಓಕೆ ಸರ್. ಹಾಗೆ ಫೀಚರ್ಸ್ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಲೆದರ್ ಸೀಟ್ ಕವರ್ ಸಿಸ್ಟಮ್ ಎಲ್ಲ 4 ಟೈರ್ ಇದೆ. ಚೆನ್ನಾಗಿಲ್ಲ ಆದ್ರೆ ನೀವು ಹಾಕ್ಸ್ಕೊಂಡ್ರೆ ಇನ್ನೂ ಒಳ್ಳೇದಿರುತ್ತೆ. ಓಡುತ್ತೆ ಸರ್, ಒಂದ್ 10-15 ಸಾವಿರ ಖಂಡಿತ ಓಡುತ್ತೆ. ಓಕೆ ಓಕೆ ಸರ್. ಸರ್ ಡೀಸೆಲ್ ಪೆಟ್ರೋಲ್ ಹೇಳಿದ್ರೆ ಸರ್ ಡೀಸೆಲ್ ಗಾಡಿ ಮೈಲೇಜ್ ತುಂಬಾ ಒಳ್ಳೆ ಗಾಡಿ ಸರ್ ಇದು. 20+ ಬರುತ್ತಾ? 100% ಸರ್, ಡ್ರೈವಿಂಗ್ ಮೇಲೆ ಡಿಪೆಂಡ್. 25 ಕೊಡಬಹುದು ಸರ್ ಇದು. ಓಕೆ ಓಕೆ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್ 250 ಕ್ಲೋಸ್ ಮಾಡ್ಕೊಡ್ತೀನಿ. ಡೀಸೆಲ್ 13 ಮಾಡಲ್ ಸರ್, ಮಾರ್ಕೆಟ್ ಎಲ್ಲ ಹುಡ್ಕೊಂಡ್ ಬನ್ನಿ, ಈ ಬೆಳೆಗೆ ಯಾರು ಸಿಗಲ್ಲ. ಓಕೆ ಓಕೆ ಸರ್. ಹಾಗೆ ಇಯಾನ್ ಇದೆ ಸರ್, ರೆಡ್ ಕಲರ್. ಸರ್ ಹಾಗೆ ಇಯಾನ್ ಇದೆ ಸರ್, 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಮೇಂಟೈನ್, ಹೊಸ ಶೋರೂಮ್ ಅಲ್ಲಿ ಹೋಗಿ ಆಚೆ ಹೋಗ್ತಿರಲ್ಲ ಆ ತರ ಫೀಲ್ ಬರುತ್ತೆ, ಯಾಕಂದ್ರೆ ಕಡಿಮೆ ಓಡಿರೋ ಗಾಡಿ ಇದು. ಓಕೆ. ಬರೀ 6,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಸರ್ವಿಸ್ ಹಿಸ್ಟ್ರಿ ಬೇಕಂದ್ರೆ ಒಳಗಡೆ ಏನಿದೆ ಬನ್ನಿ ತೋರಿಸ್ತೀನಿ. ಓಕೆ. 2016 ಮಾಡಲ್ ಸಿಂಗಲ್ ಓನರ್ ಸರ್, ಅಲ್ಲೇ ನೋಡಿ ಡೋರ್ ಪ್ಯಾಡ್ ಹತ್ರ, ಅಲ್ಲೇ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗ್ಬಿಡುತ್ತೆ. ಓಕೆ ಓಕೆ ಸರ್. ಹಾಗೆ ಫೀಚರ್ಸ್ ಇದು ಸರ್ ಆದ್ರೆ ಇದು ಎರ ಇದು ವೇರಿಯಂಟ್ ನಿಮ್ಗೆ ಪವರ್ ಸ್ಟೇರಿಂಗ್ ಮತ್ತೆ 2 ಪವರ್ ವಿಂಡೋ ಮಾತ್ರ ಬರುತ್ತೆ, ಹಿಂದೆಗಡೆ ಮ್ಯಾನುವಲ್ ವಿಂಡೋಸ್ ಬರುತ್ತೆ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, ಓನ್ಲಿ 6,000 ಕಿಲೋಮೀಟರ್ ಡ್ರೈವರ್ ಆಗಿದೆ. ಶೋರೂಮ್ ಇಂದ ಆಚೆ ಹೋಗ್ತಿರಲ್ಲ ಹೊಸ ಗಾಡಿ ತಗೊಂಡು ಆ ತರ ಫೀಲ್ ಕೊಡುತ್ತೆ ಈ ಗಾಡಿ ಸರ್. ಓಕೆ ಸರ್. ಪ್ರೈಸ್ ಸರ್ ಇದು? ಸರ್ ಇದು ಫೈನಲ್ ಆಗಿ ಜಾಡ್ಕೊಂಡು ವಿತ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. NOC ಏನು ಕೊಡಲ್ಲ ಸರ್, ಹೊಸ ನಂಬರೇ ಕೊಡ್ತೀನಿ ಕರ್ನಾಟಕದು. 285 ಗೆ ಕ್ಲೋಸ್ ಮಾಡ್ಕೊಡ್ತೀವಿ. 285 ಗೆ ವಿತ್ ನಂಬರ್ ಕರ್ನಾಟಕ? ಹೌದು ಸರ್, ವಿತ್ ಕರ್ನಾಟಕ ನಂಬರ್. ಚಾಲೆಂಜಿಂಗ್ ಪ್ರೈಸ್, ಇಡೀ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾರು ಕೊಡಲ್ಲ. ಆ ಬಜೆಟ್ ಅಲ್ಲಿ ನಾವು ಕೊಡ್ತೀವಿ. GS ಕಾರ್ವಲ್ಗೆ ಬರಬೇಕು ಸರ್. ಪುಂಟೋ ಬೇಡವಾ, ಬನ್ನಿ ಸರ್, ಲೀನಾ ತಗೊಳ್ಳಿ. 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಮೈಲೇಜ್ ಡೀಸೆಲ್ ನಿಮ್ಗೆ ಮೈಲೇಜ್ 20-25 ಕೊಡುತ್ತೆ. ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಗಾಡಿ ವೆಲ್ ಮೇಂಟೈನ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಇದೆ ಸರ್ ವೆಹಿಕಲ್. ಟೈರ್ ಕೂಡ ನಮ್ಗೊಂದು 80-60% ಟೈರ್ ಇದೆ ಸರ್. 80 to 90% ಟೈರ್ ಕಂಡೀಷನ್ ಇದೆ ಸರ್. ಏನು ಖರ್ಚಿಲ್ಲ, ₹1 ಖರ್ಚಿಲ್ಲ. ಇಂಟೀರಿಯರ್ ನೋಡಿ ಸರ್, ಔಟ್ ಆಫ್ ಮಾರ್ಕೆಟ್ ಇಂದ ಕಸ್ಟಮರ್ ಹಾಕ್ಸಿರೋದು. ಗಾಡಿ ಕಲರ್ ಗೆ ಮತ್ತೆ ಇಂಟೀರಿಯರ್ ಕಲರ್ ಗೆ ಮ್ಯಾಚ್ ಮಾಡಿದ್ದಾರೆ, ನೀವೇ ನೋಡಬಹುದು ಸರ್. ಇದು 2010 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. 1,27,000 ಕಿಲೋಮೀಟರ್ ಓಡಿರೋದು ರೆಕಾರ್ಡ್. ನಾವು ಟ್ಯಾಂಪರಿಂಗ್ ಗಿಂಪರಿಂಗ್ ಮಾಡಲ್ಲ, ಏನಿರೋದು ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸರ್. ಇನ್ನು ಸರ್ ಪ್ರೈಸ್? ಸರ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಹೊಸ ಶೋರೂಮ್ ಓಪನ್ ಆಗಿದೆ, ಅದಕ್ಕೋಸ್ಕರ ಫೈನಲ್ ಟು ಫೈನಲ್ 2,45,000 ಗೆ ಮಾಡಿಸ್ಕೊಡ್ತೀನಿ. GS ಕಾರ್ವಲ್ಗೆ ಬನ್ನಿ. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. 2,45,000 ಗೆ ಖಂಡಿತ ಸರ್. ಸರ್ ನೆಕ್ಸ್ಟ್ ಸರ್ ಹಾಗೆ ಟಾಟಾ ಮಾಂಜಾ ಸರ್. ಟಾಟಾ ಕ್ವಾಲಿಟಿ ಬಗ್ಗೆ ಏನು ಮಾತಾಡಂಗೆ ಇಲ್ಲ, ಆ ಬಿಲ್ಟ್ ಕ್ವಾಲಿಟಿ ಸರ್. ಮನೆ ಯೂಸ್ಗೆ, ಫ್ಯಾಮಿಲಿ ಯೂಸ್ಗೆ ಖಂಡಿತ ಫ್ಯಾಮಿಲಿ ಕಾರ್ ಅನ್ಬೋದು ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. 2010 ಮಾಡಲ್ ಸೆಕೆಂಡ್ ಓನರ್ ಸರ್. ವೀಲ್ ಕ್ಯಾಪ್ ಕೂಡ ನಾನು ಹೊಸದ್ ಹಾಕ್ಸಿರೋದು ಈಗ ಗಾಡಿಗೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್, ಡೀಸೆಲ್ ತುಂಬಾ ಸಕ್ಕದಾಗಿ ಮೇಂಟೈನ್ ಆಗಿದೆ. 2010 ಮಾಡಲ್ ಸರ್. ಫೀಚರ್ಸ್? ಸರ್ ಫೀಚರ್ಸ್ ಇದರಲ್ಲಿ ಪವರ್ ಸ್ಟೇರಿಂಗ್ ಮತ್ತೆ 2 ಪವರ್ ವಿಂಡೋಸ್ ಬರುತ್ತೆ, ಹಿಂದೆಗಡೆ ಮ್ಯಾನುವಲ್ ವಿಂಡೋಸ್ ಬರುತ್ತೆ. ಗಾಡಿ ಸಕ್ಕದಾಗಿ ಮೇಂಟೈನ್ ಆಗಿದೆ ಸರ್. 2010 ಮಾಡಲ್ ಡೀಸೆಲ್. ಇದು ಕೂಡ ಡೀಸೆಲ್. ನಿಮ್ಗೆ ಮೈಲೇಜ್ ಗೋಸ್ಕರ ಯಾವ್ದಾದ್ರು ಗಾಡಿ ಹುಡುಕ್ತಿದಾರೆ ಅಂದ್ರೆ ಬನ್ನಿ GS ಕಾರ್ವಲ್ಗೆ. ನಿಮ್ಗೆ ಡೀಸೆಲ್ ಗಾಡಿ ಯಾವ್ದು ಬೇಕೋ ಅದ್ ಕೊಡ್ತೀನಿ. ಸಿಡನ್ ಬೇಕಾ ಸಿಡನ್ ಕೊಡ್ತೀನಿ, ಹ್ಯಾಚ್ ಬ್ಯಾಕ್ ಬೇಕಾ ಹ್ಯಾಚ್ ಬ್ಯಾಕ್ ಕೊಡ್ತೀವಿ ಸರ್. ಸರ್ ಪ್ರೈಸ್ ಸರ್? ಸರ್ ಪ್ರೈಸ್ ನಿಮ್ಗೆ 2010 ಮಾಡಲ್ ಸೆಕೆಂಡ್ ಓನರ್ 1,13,000 ಹೊಡಿದೆ. ಫೈನಲ್ ಆಗಿ ನಿಮ್ಗೆ 2,20,000 ಮಾಡಿಸ್ಕೊಡ್ತೀನಿ. ಬೇಗ ಬನ್ನಿ ಸರ್. ಫೈನಲ್ ಅಲ್ಲ, ಮುಂದೆ ಕಡಿಮೆ ಆಗುತ್ತಾ? ಖಂಡಿತ ಸರ್, ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಇನ್ನೂ ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಚಾಲೆಂಜ್ ಸರ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಪೋಲೋ, ಅದರಲ್ಲೂ ರೆಡ್ ವೈಟ್ ತುಂಬಾ ಡಿಮ್ಯಾಂಡ್ ಇದೆ. ನಿಮ್ಮ ಹತ್ರ ವೈಟ್ ಇದೆ ಸರ್? ಡೀಟೇಲ್ಸ್? ಖಂಡಿತ ಸರ್, ವೈಟ್ ಕಲರ್ ನಮ್ ಹುಡುಗರಿಗೆ, ನಮ್ ತರ ಹುಡುಗರಿಗೆ ಇನ್ನೂ ಇಷ್ಟ ಪೋಲೋ ಅಂದ್ರೆ. ಇದು ತಗೊಂಡು ಮಾಡಿಫೈ ಮಾಡ್ರೆ ಔಟ್ ಆಫ್ ಮಾರ್ಕೆಟ್ ಅಲ್ಲಿ ಇನ್ನೂ ಜಾಸ್ತಿ ಪ್ರೈಸ್ ಬರುತ್ತೆ. ನಮ್ಮ ಹತ್ರ ಕಡಿಮೆ ತಗೊಂಡೋಗಿ ಆಚೆ ಕಡೆ ಇನ್ನೂ ಸೇಲ್ ಮಾಡಿ. ನಿಮ್ಮ ಹತ್ರ ಕಡಿಮೆ ಪ್ರೈಸ್? ಹೌದು ಸರ್, ನಮ್ಮ ಹತ್ರ ಪ್ರೈಸ್
ಚಾಲೆಂಜಿಂಗ್ ಪ್ರೈಸ್ ಫಸ್ಟ್ ಹೇಳಿ ಆಮೇಲೆ ಪ್ರೈಸ್ ಹೇಳಿ ಸರ್ 2010 ಮಾಡಲ್ ಸೆಕೆಂಡ್ 94,000 ಹೊಡಿರೋದು ರೆಕಾರ್ಡೆಡ್. HR ರಿಜಿಸ್ಟ್ರೇಷನ್ ಬೇಕಂದ್ರೆ NOC ಕೊಡ್ತೀನಿ, ಬೇಕಂದ್ರೆ ಕರ್ನಾಟಕ ನಂಬರ್ ಮಾಡಿಸ್ಕೊಡಿ ಅಂದ್ರೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್. ಅದು ನೀವ್ ಹೆಂಗ್ ಹೇಳ್ತೀರಾ ಹಾಗೆ ಮಾಡಿಸ್ಕೊಡೋಣ ಸರ್. ಓಕೆ HR ರಿಜಿಸ್ಟ್ರೇಷನ್ ಅಲ್ವಾ? ಹೌದು, ಡೆಂಟು ಸ್ಕ್ರಾಚ್ ಇಲ್ಲ. ಟೈರ್ ಕಂಡೀಷನ್ ನಮ್ಗೆ ಒಂದು 80-70% ಟೈರ್ ಇದೆ ಅನ್ಬೋದು. ಡೆಂಟು ಸ್ಕ್ರಾಚ್ ಇಲ್ಲ, ತುಂಬಾ ನೀಟ್ ವೆಹಿಕಲ್. ಸರ್ ಫೀಚರ್ಸ್ ಅಂದ್ರೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಫೀಚರ್ಸ್ ಅಂದ್ರೆ ಪವರ್ ಸ್ಟೇರಿಂಗ್ ಮತ್ತೆ 2 ಪವರ್ ವಿಂಡೋಸ್ ಬರುತ್ತೆ. ಟ್ರೆಂಡ್ ಲೈನ್ ವೇರಿಯಂಟ್. ಗಾಡಿ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ವೈಟ್ ಹಾರ್ಸ್ ಸರ್. ಪೋಲೋ ಹೋಗೋದು ನಿಮ್ಗೆ ಗೊತ್ತು ಯಾವ ತರ ಹಾರ್ಸ್ ತರ ಹೋಗುತ್ತೆ ಸರ್. ಅದು ಸರ್ ಪಿಕಪ್ ಹೆಂಗಿರುತ್ತೆ ಸರ್? ಸಕ್ಕತ್ತಾಗಿ ಪಿಕಪ್ ಇರುತ್ತೆ ಸರ್. 2010 ಮಾಡಲ್ ಸರ್. ಚಾಲೆಂಜಿಂಗ್ ಪ್ರೈಸ್ ವಿತ್ NOC ಬೇಕಾ 2,20,000 ಕೊಡ್ತೀನಿ ಸರ್. ಸರ್ ಕರ್ನಾಟಕ ವಿತ್ ಕರ್ನಾಟಕ ಬೇಕಾ 2,70,000 ಕೊಡ್ತೀನಿ ಸರ್. 2,70,000ಕ್ಕೆ ಖಂಡಿತ ಸರ್. 2,70,000 ಇನ್ನೂ ಕಡಿಮೆ ಮಾಡ್ಬೇಕಾ ಸರ್? ಬನ್ನಿ ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಖಂಡಿತ ಮಾಡಿಸ್ಕೊಡ್ತೀನಿ. ಸೊ 2,70,000ಕ್ಕೆ ಒಂದು ಪೋಲೋ ಇದೆ. ಸೊ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಅವ್ರು ಹೇಳ್ತಿದ್ದಾರೆ ನಮ್ಮ ಚಾನಲ್ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಹೊಸ ಶೋರೂಮ್ ಅಂತ ಅವ್ರು ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಂದ್ಬಿಟ್ಟು ಪೋಲೋ ನೋಡಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಹಾಗೆ ತುಂಬಾ ಡಿಮಾಂಡೇಬಲ್ ಗಾಡಿ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಡೀಸೆಲ್ ಇಂಜಿನ್ ತಗೊಂಡ್ಬಂದಿದ್ದೀನಿ. ಡೀಸೆಲ್ 20+ ಮೈಲೇಜ್ 100% ಲೋ ಮೇಂಟೆನೆನ್ಸ್ ಗಾಡಿ, ಲೋ ಬಜೆಟ್ ಗಾಡಿ ಅಂದ್ರೆ ಇದು ಡಿಸೈರ್. ಬನ್ನಿ GS ಕಾರ್ ಒಳಗೆ ಡಿಸೈರ್ ತಗೊಂಡೋಗಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಓಕೆ 76,000 ಕಿಲೋಮೀಟರ್ ರೆಕಾರ್ಡೆಡ್ ಡ್ರೈವನ್ ಆಗಿದೆ. ಡೀಸೆಲ್ ಇಂಜಿನ್ ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ನೀವು ನೋಡಬಹುದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಸೊ ಟೈರ್ ಕಂಡೀಷನ್ ಬ್ರಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ ಟೈರ್ ಕಂಡೀಷನ್ ಕಸ್ಟಮರ್ ಹಾಕ್ಸ್ಬಿಟ್ಟಿದ್ದಾರೆ ಸರ್ ಸೇಲ್ ಮಾಡಕ್ಕಂತ. ಸಖತ್ತಾಗಿ ಮೇಂಟೈನ್ ಆಗಿದೆ ಸರ್. 15 ಮಾಡಲ್ ಚಂಡೀಗಢ ರಿಜಿಸ್ಟ್ರೇಷನ್ ವಿತ್ NOC ಬೇಡ ಸರ್. ವಿತ್ ಕರ್ನಾಟಕನೇ ಮಾಡಿಸ್ಕೊಡ್ತೀನಿ. ಆಲ್ರೆಡಿ NOC ಗೆ ಅಪ್ಲೈ ಮಾಡ್ಬೇಡಿ. NOC ಬಂದ್ ಆಯ್ತು. ಬೇಕಂದ್ರೂ NOC ಕೊಟ್ಬಿಡ್ತೀನಿ ಸರ್. ಒಂದ್ಸಲ ಶೋರೂಮ್ ಬನ್ನಿ, ಅದು ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಪ್ರೈಸ್ ಸರ್ ಇದು ವಿತ್ ಕೆ ಬೇಕಂದ್ರೆ 5,45,000 ಗೆ ಮಾಡಿಸ್ಕೊಡ್ತೀನಿ ಸರ್. ವಿತ್ ಕೆ ಮಾಡಿಸ್ಕೊಡ್ತೀನಿ. 5,45,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಹೋಗ್ಲಿ ಹೊಸ ಶೋರೂಮ್ ಅಂತ ಸರ್. ಹೊಸ ಶೋರೂಮ್ ಅಂತ ನಿಮ್ಗೆ 5,40,000 ಗೆ ಮಾಡಿಸ್ಕೊಡ್ತೀನಿ. ಹೋಗಿ ಸರ್. 5,000 ಕಡಿಮೆ ಅದರಲ್ಲೂ ಕೊಡಿ ಸರ್. ಓಕೆ ಸರ್. ಇನೋವಾ ಸರ್ ಫ್ಯಾಮಿಲಿ ಯೂಸ್ಗೋಸ್ಕರ ಬೇಕಂದ್ರೆ ಬನ್ನಿ ಸರ್. ಫ್ಯಾಮಿಲಿ ದೊಡ್ಡದಿದೆ, 8 ಜನ 9 ಜನ ಇದೆ ಅಂದ್ರೆ ಬೇಕಂದ್ರೆ ಬನ್ನಿ ಸರ್. ಟೊಯೋಟಾ ಇನೋವಾ ಕೊಡ್ತೀನಿ. ಎಲ್ಲಿ ಬರ್ಬೇಕು? ಕಾರ್ವಳ್ಗೆ ಬರ್ಬೇಕು ಸರ್. ಅದು ನ್ಯೂ ಶೋರೂಮ್ಗೆ. ಹೊಸ ಶೋರೂಮ್ ಬನ್ನಾರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಓಪನ್ ಆಗಿರೋದು. ಟೊಯೋಟಾ ಇನೋವಾ ಕೊಡ್ತೀನಿ ಸರ್ ಅಲ್ಲಿ. ಓಕೆ ಓಕೆ ಸರ್. ಡೀಟೇಲ್ಸ್ ಇರುತ್ತೆ ಸರ್. 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ತುಂಬಾ ಕಡಿಮೆ ಹೊಡಿರೋದು ಗಾಡಿ ಸರ್. ಓಕೆ ಬರೇ 31,000 ಹೊಡಿದೆ ಸರ್ ಗಾಡಿ. 31,000 ಹೊಡಿದೆ. ನಿಮ್ಗೆ ಫುಲ್ ಡಿಮಾಂಡೇಬಲ್ ಗಾಡಿ ಅನ್ಬೋದು ಸರ್. ಫ್ಯಾಮಿಲಿ ಯೂಸ್ಗೆ 8 ಸೀಟರ್ GX ವೇರಿಯಂಟ್. ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ. ಸರ್ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ವಿತ್ 2 ಏರ್ ಬ್ಯಾಗ್ಸ್ ಜೊತೆ 8 ಸೀಟರ್ ಸರ್. 7 ಸೀಟರ್ ಅಲ್ಲ, ನಿಮ್ಗೆ 8 ಸೀಟರ್ ಗಾಡಿ ಕೊಡ್ತೀನಿ ಸರ್. ಸೊ ಟೈರ್ ಕಂಡೀಷನ್ ನಮಗೆ 90-80% ಟೈರ್ ಕಂಡೀಷನ್ 90-80 ಅಲ್ಲ ಸರ್, 100% ಇದೆ. ಬೇಕಾದ್ರೆ ತೋರಿಸಿ. ಹೊಸ ಟೈರ್ ಹಾಕ್ಸಿರೋದು ಸರ್. 31,000 ಹೊಡಿದೆ, ಏನು ಲೆಕ್ಕನೇ ಇಲ್ಲ ಸರ್ ಗಾಡಿ. ಸರ್ ಪ್ರೈಸ್ ಸರ್ ಪ್ರೈಸ್ ನಿಮ್ಗೆ HR ರಿಜಿಸ್ಟ್ರೇಷನ್ ವಿತ್ NOC ಬೇಕಾ 9 ಲಕ್ಷ ಕೊಡ್ತೀನಿ. 9 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್. ವಿತ್ ಕರ್ನಾಟಕ ಬೇಕಾ ಸರ್? ಚಾಲೆಂಜಿಂಗ್ ಪ್ರೈಸ್ ಇಡೀ ಮಾರ್ಕೆಟ್ ಅಲ್ಲೇ ಚಾಲೆಂಜ್. ನಿಮ್ಗೆ ಫೈನಲ್ ಆಗಿ 11,40,000 ಕೊಡ್ತೀನಿ ಸರ್. ಓಕೆ ಸರ್ ಅಲ್ಲಿ ರೆಡ್ ಮಾನ್ಸಾ ನೋಡ್ರಿ. ಆ ಮಾನ್ಸಾ ಇಷ್ಟ ಆಗಿಲ್ಲ. ಗೋಲ್ಡ್ ಕಲರ್ ಮಾನ್ಸಾ ಇದೆ, ನಿಮಗೋಸ್ಕರ ತಂದಿರೋದು. ಮಾನ್ಸಾ ಇದು ಇಷ್ಟ ಆಗಿಲ್ಲ ಅಂದ್ರೆ ಕಲರ್ ಚೇಂಜ್. 2010 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿದೆ ಗೊತ್ತಾ ಸರ್ ಗಾಡಿ? ಇದು ಹೇಳ್ಬಿಡಿ ಸರ್. 39,000 ಹೊಡಿರೋದು ರೆಕಾರ್ಡೆಡ್. 39,000 100% ಸರ್. ಹಿಸ್ಟ್ರಿ ಜೊತೆ ಕೊಡ್ತೀನಿ. ಬೇಕಂದ್ರೆ ಬನ್ನಿ ಗಾಡಿ ನೋಡಿ, ಹಿಸ್ಟ್ರಿ ಜೊತೆ ಕೊಡ್ತೀನಿ. ಕರ್ನಾಟಕ ನಂಬರ್ ಗಾಡಿ ಇದು. ಕರ್ನಾಟಕ ಗಾಡಿ ಬೇಕಂದ್ರೆ ಟಾಟಾ ಕಂಪ್ನಿಗೆ ಹೋಗಿ ಗಾಡಿ ನಂಬರ್ ಕೊಡಿ, ಹಿಸ್ಟ್ರಿ ಕೊಡ್ತಾರೆ ಸರ್. ಫೀಚರ್ಸ್ ಫೀಸ್ಟರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎರಡೇ ಮಾತ್ರ ಪವರ್ ವಿಂಡೋ ಬರುತ್ತೆ ಸರ್. 4 ಪವರ್ ವಿಂಡೋಸ್ ಬರಲ್ಲ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಸರ್. ಗಾಡಿ ತುಂಬಾ ಸಖತ್ತಾಗಿದೆ ಸರ್. ಕಡಿಮೆ ರೇಟ್ ಗಾಡಿ ಸರ್. ನಿಮ್ಗೆ ಶೋರೂಮ್ ಟೆಸ್ಟ್ ಎಲ್ಲ ಇದೆ ಗಾಡಿ. 10 ಮಾಡಲ್ ಸಿಂಗಲ್ ಓನರ್ 39,000 ನೋಡಿದೆ ಸರ್. ಚಾಲೆಂಜಿಂಗ್ ಪ್ರೈಸ್ ಇಡೀ ಬೆಂಗಳೂರಲ್ಲಿ ಕೊಡ್ತಿರೋದು. ಹೊಸ ಶೋರೂಮ್ ಓಪನ್ ಆಗಿದೆ ಅಂತ. ಏನಂತ ಹೇಳ್ಬಿಡಿ ಸರ್. ಫೈನಲ್ ನಿಮ್ಗೆ 2,10,000 ಕೊಡ್ತೀನಿ. 2,10,000 210 ಗೆ ಮಾಡಿಸ್ಕೊಡ್ತೀನಿ ಸರ್. ನಿಮ್ ಸಬ್ಸ್ಕ್ರೈಬ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 2 ಲಕ್ಷ ಕೊಡ್ತೀನಿ. ಹೋಗಿ 2 ಲಕ್ಷನಾ? ಖಂಡಿತ ಸರ್. ನೆಕ್ಸ್ಟ್ ಸರ್ ಟಾಪ್ ಎಂಡ್ ಮಾಡಲ್ ಗಾಡಿ ಟೊಯೋಟಾ ಕೊರೋಲಾ ಅಲ್ಟಿಸ್ 1.8 ವಿತ್ ಬಟನ್ ಸ್ಟಾರ್ಟ್ ಸರ್. ಮಾರ್ಕೆಟ್ ವ್ಯಾಲ್ಯೂಗಲ್ಲಿ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಆ ಪ್ರೈಸ್ ಕೊಡ್ತಾ ಇದ್ದೀರಾ? ನಿಜ ಸರ್. 8, 9, 10 ಮಾಡಲ್ ಎಲ್ಲ ನಿಮ್ಗೆ 3.5, 5 ಲಕ್ಷ, 4 ಲಕ್ಷ ಆ ತರ ಪ್ರೈಸ್ ಆಗಿದ್ದಾರೆ. ಇದು ಪ್ರೈಸ್ ಕೇಳ್ಬಿಟ್ರೆ ನೀವು ಶಾಕ್ ಆಗ್ತೀರಾ. ನಮ್ಗೆ ಫಸ್ಟ್ ಪ್ರೈಸ್ ಬೇಡ, ಫಸ್ಟ್ ಡೀಟೇಲ್ಸ್ ಆಮೇಲೆ ಪ್ರೈಸ್. ಖಂಡಿತ ಸರ್. 2012 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ. ರೆಕಾರ್ಡೆಡ್ 1,79,000 ಹೊಡಿರೋದು ರೆಕಾರ್ಡೆಡ್ ಗಾಡಿ ಸರ್. ಇದು ಟ್ಯಾಂಪರಿಂಗ್ ಇಂಪರಿಂಗ್ ಮಾಡಲ್ಲ ಸರ್. ತೋರಿಸ್ಕೊಳ್ಳಿ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್, ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್,
ಮತ್ತೆ ಬ್ಯಾಕ್ ಅಲ್ಲಿ ನಿಮ್ಗೆ ಖಂಡಿತ ಕಸ್ಟಮರ್ ನಿಮ್ಗೆ ಹಿಂದೆಗಡೆ ಟಿವಿನೂ ಹಾಕ್ಸಿದಾರೆ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡೋದು ಸರ್ ಗಾಡಿ. So, ಹಿಂದೆ ಟಿವಿನೂ ಇದಲ್ಲ ಸರ್ ಇದು? ಹಿಂದೆಗಡೆ ಟಿವಿನೂ ಇದೆ, ಬೇಕಂದ್ರೆ ತೋರಿಸಬಹುದು ಸರ್ ನೀವು. ಎರಡು ಎರಡು seat ಟಿವಿನೂ ಅಲ್ಲೂ ಅಡಿಷನಲ್ ಎರಡು TV ಕಸ್ಟಮರ್ ಹಾಕ್ಸಿದಾರೆ. ಮಾಡಿಸಿದ್ದಾರೆ. ಓಕೆ, ತುಂಬಾ ನೀಟ್ ಇರೋ ವೆಹಿಕಲ್, ಮ್ಯಾಗ್ ವೀಲ್, ಟೈರ್ ಗುಡ್ ಕಂಡೀಷನ್ ಇದೆ ಸರ್. ಪ್ರೈಸ್ ಇವಾಗ ಹೇಳ್ಬಿಡಿ ಸರ್. ಪ್ರೈಸ್ ನಿಮ್ಗೆ ಫೈನಲ್ ಆಗಿ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಸರ್ 375 ಯಾರಾದ್ರೂ ಕೊಟ್ಬಿಟ್ಲೆ ಈ ಗಾಡಿ ನಾ ಫ್ರೀ ಕೊಡ್ತೀನಿ, ಇಲ್ಲಾಂದ್ರೆ ಬೆಂಕಿ ಹಚ್ಬಿಟ್ಟು ಇಲ್ಲೇ ಸುಟ್ಬಿಡ್ತೀನಿ ಸರ್. ಸೊ ಎಷ್ಟು? 3,75,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಇನ್ನೊಂದು ಪ್ರೈಸ್ ಏನಂದ್ರೆ ಸರ್ ಆಲ್ರೆಡಿ ಪ್ರೈಸ್ ಬೆಸ್ಟ್ ಇದೆಯಾ? ಆಲ್ರೆಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತೀನಿ. ನಿಮ್ ಸಬ್ಸ್ಕ್ರೈಬರ್ ಗೆ ಯಾರಾದ್ರೂ ಬಂದ್ರೆ ಖಂಡಿತ ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಚಾಲೆಂಜ್ ಸರ್. ಹಾಗೆ ಡಸ್ಟರ್ ಇದೆ. ಹಾಗೆ ಡಸ್ಟರ್ ಮಾಡಲ್ ಅಲ್ಲಿ ಯಾರಾದ್ರೂ ಗಾಡಿ ಹೋಗ್ತಿದ್ರ ಅಂದ್ರೆ ಬನ್ನಿ ಸರ್. GS ಕಾರ್ ಒಳಗೆ 2016 ಮಾಡೋ, ಅದು ನಿಮ್ಗೆ ಇನ್ನು ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಸರ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಡೀಟೇಲ್ಸ್ ಬಂದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. RXL 85 PS, ಮೈಲೇಜ್ ತುಂಬಾ ಒಳ್ಳೆ ಬರುತ್ತೆ ಸರ್. 15-14 ಗಂಟೆ ಎಕ್ಸ್ಪೆಕ್ಟ್ ಮಾಡಬಹುದು. 85 PS ನಿಮ್ಗೆ ಖಂಡಿತ ಕಡಿಮೆ ಮೈಲೇಜ್ ಬರುತ್ತೆ ಸರ್. ಫೀಚರ್ಸ್ ಅಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ ಸರ್. 16 ಮಾಡಲ್ ಸರ್. ಈ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಟ್ಬಿಟ್ರೆ ಗಾಡಿನ ಫ್ರೀ ಕೊಡ್ತೀನಿ ಸರ್. ಈ ಚಾಲೆಂಜ್ ನಂದು ಸರ್. ಏನ್ ಸರ್ ಪ್ರೈಸ್? ಅದು ಗಾಡಿ ಫ್ರೀ ಕೊಡ್ತೀರಾ ಸರ್? ಫ್ರೀ ಕೊಡ್ತೀನಿ ವಿತ್ NOC ಬೇಕಾ. 16 ಮಾಡೋರು 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 5 ಲಕ್ಷ ಇದೆ. ನಾನು NOC 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಕ್ಕೆ ಕರ್ನಾಟಕ ಬಿಡಿ ಸರ್. ಕರ್ನಾಟಕ 5.5 ಲಕ್ಷ ಕೊಡ್ತೀನಿ. ಹೋಗಿ ಸರ್. 5.5 ಲಕ್ಷ ಫಿಕ್ಸ್? ಅದರಲ್ಲೂ ನೆಗೋಷಿಯಬಲ್ ಸರ್. ಫಿಕ್ಸ್ ಅಲ್ಲ. ಬನ್ನಿ ಗಾಡಿ ನೋಡಿ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಚಾಲೆಂಜ್ ಸರ್. ಹಾಗೆ ನೆಕ್ಸ್ಟ್ ಸರ್. ಹಾಗೆ ನೆಕ್ಸ್ಟ್ ಚವರ್ಲೆಟ್ ಕ್ರೂಸ್ ಟಾಪ್ ಎಂಡ್ ಮಾಡಲ್, ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಗಾಡಿ ಸರ್. ವಿತ್ ಸನ್ ರೂಫ್. ವಿತ್ ಸನ್ ರೂಫ್. ಫ್ಯಾಮಿಲಿಗೆ ಮಕ್ಕಳಿದಾರಲ್ಲ, ಅವ್ರಿಗೆ ಸನ್ ರೂಫ್ ತುಂಬಾ ಇಷ್ಟ. ಬನ್ನಿ ಸರ್. ಎಲ್ಲಿ ಬರ್ಬೇಕು? GS ಕಾರ್ ಅಲ್ಲಿ ಬರ್ಬೇಕು. ಅದು ನ್ಯೂ ಶೋರೂಮ್ಗೆ, ಹೊಸ ಶೋರೂಮ್ ಗೆ ಬರ್ಬೇಕು ಸರ್. ಹೊಸ ಶೋರೂಮ್ ಅಲ್ಲಿ ಹೊಸ ಪ್ರೈಸ್ ಮತ್ತೆ ಆಫರ್ ಜೊತೆ ಕೊಡ್ತಿರೋದ್ ಗಾಡಿಗಳಿದು ಸರ್. ಹಾಗೆ ಫೀಚರ್ಸ್ ಸರ್. ಇದ್ರಲ್ಲಿ ಫೀಚರ್ಸ್ ನಿಮ್ಗೆ ಫುಲ್ ಟಾಪ್ ಎಂಡ್ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ಸ್, ಬಟನ್ ಸ್ಟಾರ್ಟ್ ಮತ್ತೆ ಸನ್ ರೂಫ್ ಜೊತೆ ಬರುತ್ತೆ ಗಾಡಿ. ಆಟೋಮೆಟಿಕ್ ಸರ್ ಇದು? ಖಂಡಿತ ಸರ್. ಆಟೋಮೆಟಿಕ್ ವೇರಿಯಂಟ್ LTZ ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ ಸರ್. ಇವಾಗ ಪ್ರೈಸ್ ಸರ್, ಇದು ಪ್ರೈಸ್ ಬಂದ್ಬಿಟ್ಟು 5,75,000 ಕೋಟಿಂಗ್ ಇದೆ ಸರ್. ಬಿಟ್ಬಿಡಿ ಸರ್, ಕೋಟಿಂಗ್ ಪ್ರೈಸ್ ಬಿಟ್ಬಿಡಿ. ಫೈನಲ್ ನಿಮ್ಗೆ 4,60,000 ಮಾಡಿಸ್ಕೊಡ್ತೀನಿ. 4,60,000 ಖಂಡಿತ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬನ್ನಿ ಗಾಡಿ ನೋಡ್ಲಿ, ಇಷ್ಟ ಆಗಿದ್ರೆ ಕೂತ್ಕೊಂಡು ಮಾತಾಡಿ ಕ್ಲೋಸ್ ಮಾಡೋಣ. ಓಕೆ ಸರ್. ನೆಕ್ಸ್ಟ್ ಸರ್. ಹಾಗೆ ರೆಡ್ ಸಾಸ್ ಲೈನ್ ಬಂದು ಸರ್. ಬೆಲೆನೂ ತಗೊಂಡ್ಬಂದಿದೀನಿ. ಮಾಡಲ್ ಅಲ್ಲಿ ಇದೆ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಡೈರೆಕ್ಟ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇರೋದು. ಬೇಕಾದ್ರೆ ಗಾಡಿ ನೋಡಿ ಸರ್ ಫಸ್ಟ್. ಓಕೆ ಸರ್. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಸೊ ಹಿಂದೆ ಸ್ಪಾಯ್ಲರ್ ಕೂಡ ಇದೆ. ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ತುಂಬಾ ನೀಟ್ ಇರೋ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ನಮ್ಗೊಂದು 90% ಇದೆ ಸರ್. ಫೀಚರ್ಸ್ ಸರ್. ಫೀಚರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ಸ್, ಎಕ್ಸ್ಟ್ರಾ ಕಸ್ಟಮರ್ ಲೈಟಿಂಗ್ ಹಾಕ್ಸಿದ್ದಾರೆ. LED ಲೈಟ್ಸ್ ಕೂಡ ಹಾಕ್ಸ್ಕೊಂಡ್ರೆ ಒಳ್ಳೆ ಶೈನಿಂಗ್ ಕೊಡ್ಬೇಕು. 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಡೆಲ್ಟಾ ವೇರಿಯಂಟ್ 1.2, ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಪೆಟ್ರೋಲ್ ಇಂಜಿನ್. 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 94,000 ಹೊಡಿರೋದು ರೆಕಾರ್ಡೆಡ್. ಫೈನಲ್ ನಿಮ್ಗೆ ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಹೊಸ ಶೋರೂಮ್ ಅಲ್ಲಿ ಹೊಸ ಆಫರ್ ಸರ್. ನಿಮ್ಗೆ 5,50,000 ಕ್ಲೋಸ್ ಮಾಡ್ಕೊಡ್ತೀನಿ. 5,50,000 ಕ್ಲೋಸ್. ಖಂಡಿತ ಸರ್. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಗಾಡಿ ನೋಡಿ ಕೂತ್ಕೊಂಡು ಮಾತಾಡೋಣ ಸರ್. ನೆಕ್ಸ್ಟ್ ಸರ್. ಹಾಗೆ ಲೋ ಬಜೆಟ್ ಗಾಡಿ ಬೇಕಂದ್ರೆ ಬನ್ನಿ ಸರ್. GS ಕಾರ್ ಒಳಗೆ 2006 ಮಾಡಲ್ ಚವರ್ಲೆಟ್ ಆವಿಯಾ ಸರ್. ಚಾಲೆಂಜಿಂಗ್ ಪ್ರೈಸ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಬೀಜಲ್ಲೇ ಕೊಡ್ತೀನಿ. ಓಕೆ ಸರ್. ಹಾಗೆ ಡೀಟೇಲ್ಸ್ ಸರ್. ಇದು ಸರ್ 2006 ಮಾಡಲ್ ಸೆಕೆಂಡ್ ಓನರ್, 1,20,000 ಓಡಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ ಜೊತೆ ಬರುತ್ತೆ ಸರ್ ಗಾಡಿ. ಇದು ಮನೆ ಎಲ್ಲ ನಿಲ್ಸ್ಕೊಂಡು ಓಡಿಸ್ಬೇಕಂದ್ರೆ, ಫ್ಯಾಮಿಲಿ ಯೂಸ್ ಗೆ ಕಲಿಬೇಕಂದ್ರೆ ಈ ಚವರ್ಲೆಟ್ ಆವಿಯಾ ತಗೊಂಡೋಗ್ಬೇಕು ಸರ್. ಲೋ ಬಜೆಟ್ ಕಡಿಮೆ ಇದೆ ನನ್ನ ಹತ್ರ ಅಂದ್ರೆ ಬನ್ನಿ ಸರ್. GS ಕಾರ್ ಒಳಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಹೇಳಿ ಸರ್ ಪ್ರೈಸ್. ಸರ್ ಫೈನಲ್ ನಿಮ್ಗೆ 1,60,000 ಕೊಡ್ತೀನಿ ಸರ್. 1,60,000 FC ರನ್ನಿಂಗ್ ಇದೆ. 6 ಮಾಡಲ್ ಅಂದಿದ ತಕ್ಷಣ ಜ್ಞಾಪಕ ಮಾಡಬೇಡಿ FC ಲ್ಯಾಪ್ಸ್ ಇದೆ ಅಂತ. FC ರನ್ನಿಂಗ್ ಇದೆ. 2026 ಗಂಟೆ ಇದೆ. ಅದಾದ್ಮೇಲೆ ಮತ್ತೆ 5 ವರ್ಷ ಕೊಡಿಸ್ತೀನಿ. ಬೇಕಂದ್ರೆ ಬನ್ನಿ. 1,60,000 ಕ್ಲೋಸ್ ಮಾಡ್ಕೊಡ್ತೀನಿ.